ಆಷಾಢದಲ್ಲಿ ಪ್ರತಿದಿನ ಒಂದೊಂದು ಅಲಂಕಾರ ವಿಶೇಷವಾಗಿರುತ್ತೆ. ತಾಯಿಗೆ ಹೂವಿನ ಸೀರೆ, ಕನಕಾಂಬರ ಹೂವಿನ ಸೀರೆ, ವಿಳ್ಯದೆಲೆ ಸೀರೆ, ಈ ತರ ವಿಧವಾದ ಅಲಂಕಾರಗಳನ್ನ ಪ್ರತಿದಿನ ಮಾಡ್ತೀವಿ ಆಷಾಢದಲ್ಲಿ. ಅಮ್ಮನವರ ಅಲಂಕಾರ ಮತ್ತೆ ವಿಶೇಷ ಪೂಜೆ ಹಾಗೂ ವಿಶೇಷ ದಿನದ ಬಗ್ಗೆ ನಮ್ಮ ಅರ್ಚಕರು ಸಾಕಷ್ಟು ಮಾಹಿತಿ ಕೊಟ್ಟರು. कार ನಿಲ್ಸಕ್ಕಂತ ಹೋದವರು ಬರಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಚಿಟ್ಟು. ನಾನಿವತ್ತು ಮೂಗೂರಿನ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೀನಿ. ಆಷಾಢ ಮಾಸದಲ್ಲಿ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಸೋಮವಾರ ಮತ್ತೆ ಶುಕ್ರವಾರ, ಆಷಾಢ ಮಾಸದ ಸೋಮವಾರ ಮತ್ತೆ ಶುಕ್ರವಾರ ಪ್ರತಿ ವಾರ ವಿಶೇಷವಾದಂತಹ ಪೂಜೆ ಅಮ್ಮನವರಿಗೆ ನಡೆಯುತ್ತೆ. ಆ ವಿಶೇಷವಾದಂತಹ ಪೂಜೆನ ನಾನಿವತ್ತು ನಿಮ್ಗೆ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವಿಶೇಷವಾದಂತಹ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಜನ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಇವತ್ತು ಶುಕ್ರವಾರ, ಆಷಾಢ ಮಾಸದ ಶುಕ್ರವಾರ. ಇವತ್ತು ತಾಯಿಗೆ ವಿಶೇಷವಾದಂತ ಅಲಂಕಾರ ಮತ್ತೆ ವಿಶೇಷವಾದಂತ ಪೂಜೆ ಕೂಡ ಇರುತ್ತೆ. ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರು. ಅವರ ದರ್ಶನ ಇವತ್ತು ನಮಗ್ ಸಿಗ್ತಾ ಇದೆ, ಹಾಗೆ ನಿಮಗೂ ಕೂಡ ಸಿಗ್ತಾ ಇದೆ. ವಿಶೇಷವಾಗಿ ಇವತ್ತು ಹೂವಿನ ಅಲಂಕಾರ ಎಲ್ಲರ ಗಮನ ಸೆಳೆಯುತ್ತೆ. ಆಷಾಢ ಮಾಸದ ಪ್ರತಿ ಸೋಮವಾರ ಮತ್ತೆ ಶುಕ್ರವಾರ ಇದೇ ರೀತಿಯ ಅಲಂಕಾರ ಇರುತ್ತೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಅಲಂಕಾರ ಇರುತ್ತೆ. ಸಾಕಷ್ಟು ಜನ ಈ ಅಲಂಕಾರನ ನೋಡಕ್ಕೆ ಬರಕ್ಕಾಗಿರಲ್ಲ. ಅಂತಹ ಭಕ್ತಾದಿಗಳು ಈ ವಿಡಿಯೋ ಮುಖಾಂತರ ತಾಯಿ ಅಲಂಕಾರವನ್ನು ನೋಡ್ಬೋದು. ತಗಲಿ ದೇವ್ರ ತಗಲಿ ಬಂದೆ ಬಂದೆ ಗೊತ್ತು ಬನ್ನಿ ದೇವ್ರ ದರ್ಶನ ಮಾಡ್ಕೊ ಬನ್ನಿ. ಮುಂದ್ಗಡೆ ತಕ್ಕ
ಕೊಟ್ಟಿರಿ ಕವರ್ ಕೊಟ್ಟೆ ಒಂದು ಕವರ್ ಕೊಡಪ್ಪ ಎತ್ಕೊಡ ಬನ್ನಿ ಬನ್ನಿ ತಗಳೆ ಅಲ್ಲ ತಗಳೆ ಓಂ ಶೋಷಂಬೋರಾಗ್ನೇ ಪ್ರತಮಾನಸ್ಯ ತ್ರಿಮನಸ್ಯ ಗೋತ್ರಸ್ಯ ಸ್ಥಿತಿಮಾನಸ್ಯ ಸಿದ್ದರಾಜ ನಾಮ ದೇಶ್ಯಾಂ ಕಾಮಾಕ್ಷಿ ನಾಮ ದೇಶ್ಯಾಂ ನಿಶಾಂತ್ ನಾಮ ದೇಶ್ಯಾಂ ವರ್ಷಿಣಿ ನಾಮ ದೇಶ್ಯಾಂ ಸಕುಟುಂಬಸ್ಯ ಸಕಲ ವಿಜಯ ವೀರಾರೋಗ್ಯವೃದ್ಧಿಂಚಾದನಕನಕವಾನಾದೇಶೋತ್ತಂ ಚಿದಫಲಪುತ್ರದರ್ಥಂ ಇಷ್ಟಕಾಮ್ಯ ಫಲಾಸಿದ್ಯರ್ಥಂ ಆಯುರಾರೋಗ್ಯ ವೃದ್ಧಿಂಚಾದಿಸ್ವಪ್ನಿರ್ಮಾಣಾರ್ಥಂ ಮಹಾದೃಂದ್ರೇ ಕುಮಾರ್ಚನಂ ಅಹಂ ಕರಿಷ್ಯೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಮಶ್ಯಾಂ ಬಂದೆ ನಾರ ಕೊಡಿ ನಮಸ್ಕಾರ ಓಂ ಶ್ರೀ ಗುರುಭ್ಯೋ ನಮಃ. ಜೋರಾಗಿ. ನನ್ನ ಹೆಸರು ಹರೀಶ್ ಅಂತೇಳಿ ಇಲ್ಲಿ ಮೂಗೂರು ದೇವಸ್ಥಾನದ ಅರ್ಚಕರು. ನಾವು ತಲಾಂತರದಿಂದ ಇಲ್ಲಿ ಅರ್ಚಕರ ವೃತ್ತಿ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಆಷಾಢದಲ್ಲಿ ಪ್ರತಿದಿನ ಒಂದೊಂದು ಅಲಂಕಾರ ವಿಶೇಷವಾಗಿರುತ್ತೆ. ತಾಯಿಗೆ ಹೂವಿನ ಸೀರೆ, ಕನಕಾಂಬರ ಹೂವಿನ ಸೀರೆ, ವಿಳ್ಯದೆಲೆ ಸೀರೆ, ಈ ಥರ ವಿಧವಾದ ಅಲಂಕಾರಗಳನ್ನ ಪ್ರತಿದಿನ ಮಾಡ್ತೀವಿ. ಆಷಾಢದಲ್ಲಿ ಒಂದು ಆಷಾಢದಿಂದ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ತನಕ ಆಷಾಢದಲ್ಲಿ ಪ್ರತಿದಿನ ಒಂದೊಂದು ಥರ ಅಲಂಕಾರ, ವಿಭಿನ್ನವಾದ ಅಲಂಕಾರಗಳಿರುತ್ತೆ. ಇವತ್ತು 3ನೇ ಆಷಾಢ ಶುಕ್ರವಾರ ಆದ್ದರಿಂದ ತಾಯಿಗೆ ಕನಕಾಂಬರ ಸೀರೆ ಉಡಿಸಿದ್ದೀವಿ. ಇಲ್ಲಿ ಭಕ್ತಾದಿಗಳೆಲ್ಲ ಸುತ್ತಮುತ್ತ ಭಕ್ತಾದಿಗಳೆಲ್ಲ ಬಂದು ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಂಡು ಇಲ್ಲೆಲ್ಲ ಇದ್ದು ಅವರ ಏನು ಕೋರಿಕೆ ಇದೆ ಅದನ್ನು ನೆರವೇರಿಸ್ಕೊಂಡು ಹೋಗ್ತಾರೆ. ಪ್ರತಿ ದಿನ ಅಲಂಕಾರ ಇರುತ್ತದೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಮತ್ತೆ ಭಕ್ತಾದಿಗಳು ಎಷ್ಟು ಸಂಖ್ಯೆಯಲ್ಲಿ ಬರ್ಬೋದು? ಸಾವಿರಾರು ಜನ ಬರ್ತಾರೆ. ಬೆಳಗ್ಗೆ 4 ಗಂಟೆಗೆ ಶುರುವಾಗಿರೋದು ರಾತ್ರಿ 11 ಗಂಟೆ ತನಕನೂ ಜನ ಬರ್ತಾನೆ ಇರ್ತಾರೆ. ವಿಶೇಷವಾಗಿ ನಮ್ಮ ಹೆಂಗಸರುಗಳು ಏನು ಹರಕೆ ಹೊತ್ಕೊಂಡಿರ್ತಾರೆ, ಮಹಿಳೆಯರು ಮತ್ತೆ ಈ ತುಪ್ಪದ ದೀಪ ಈ ಥರ ಎಲ್ಲ ಮಾಡಿ ಇಲ್ಲಿ ಹರಕೆ ತೀರ್ಸಕ್ಕೆ ಆಷಾಢದಲ್ಲಿ ಪ್ರತಿದಿನ ಬರ್ತಾರೆ. ಶುಕ್ರವಾರ ದಿವಸ ಜಾಸ್ತಿ ಜನ ಬರ್ತಾರೆ. ಹೂವಿನ ಅಲಂಕಾರ ಯಾವ ಟೈಮಲ್ಲಿ ಶುರುವಾಗುತ್ತೆ? ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ ಆಗುತ್ತೆ. ಅಭಿಷೇಕ ಆದ ತಕ್ಷಣ ತಾಯಿಗೆ ಹೂವಲ್ಲೇ ಸೀರೆ ಉಡಿಸ್ತೀವಿ. ಬಟ್ಟೆಲಿ ಸೀರೆ ಅಲ್ಲ, ಹೂವಲ್ಲೇ ಸೀರೆ. ನೀವು ನೋಡ್ಬೋದಲ್ಲ, ಕನಕಾಂಬರ ಅಂದ್ರೆ ಕನಕಾಂಬರದಲ್ಲೇ, ಕಾಕಡ ಅಂದ್ರೆ ಕಾಕಡದಲ್ಲೇ, ವಿಳ್ಯದೆಲೆ ಅಂದ್ರೆ ವಿಳ್ಯದೆಲೆ ಸೀರೆ ಉಡಿಸ್ತೀವಿ. ಪ್ರತಿದಿನ ಒಂದೊಂಥರ ಯಾರ ಭಕ್ತಾದಿಗಳು ಹರಿಸ್ಕೊಂಡಿರ್ತಾರೆ ಅವ್ರಿಗೆ ಕೋರಿಕೆ ಏನು ನೆರವೇರಿರುತ್ತೆ ಅದ್ರ ಪ್ರಕಾರ ಅವ್ರು ಏನು ಹರಿಸ್ಕೊಂಡಿರ್ತಾರೆ ಅದು ಹೇಳ್ತಾರೆ. ನಾವು ಅದೇ ಥರ ಅಲಂಕಾರ ಮಾಡಿ ಒಂದು ದಿನಕ್ಕೆ ಒಬ್ಬರು ಸೇವಾರ್ಥದವ್ರಿಗೆ ಮಾತ್ರ ಅವಕಾಶ ಹೂವಿನ ಅಲಂಕಾರಕ್ಕೆ. ಅಭಿಷೇಕಕ್ಕೆ ಜನ ಇರ್ತಾರೆ, ಹೂವಿನ ಅಲಂಕಾರ ಒಬ್ಬ ಸೇವಾರ್ಥದವ್ರಿಗೆ ಮಾತ್ರ ಇದಿರುತ್ತೆ. ಮೊದಲ ಆಷಾಢ ಮತ್ತೆ ಕೊನೆ ಆಷಾಢ, ಮೊದಲ ದಿನ ಮತ್ತೆ ಕೊನೆಯ ದಿನ ಹೇಗಿರುತ್ತೆ ಅದು? ಮೊದಲನೇ ದಿನ ಸಾಧಾರಣವಾಗಿರುತ್ತೆ ಜನಸಂಖ್ಯೆ. ಕೊನೆಯ ಆಷಾಢದಲ್ಲಿ ತುಂಬ ಜೋರಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಬೆಂಗಳೂರು, ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ನಮ್ಮ ತಾಯಿ ಒಕ್ಕಲು ಸುಮಾರು ಎಲ್ಲ ಕಡೆ ಇದೆ. ಎಲ್ಲ ಜನಗಳು ಬಂದು ನಮ್ಮ ಏನು ಈ ದೇವತೆ ಕುಲದವರಿದ್ದಾರೆ ಅವರೆಲ್ಲ ಬಂದು ಒಂದ್ಸಲ ಆಷಾಢದಲ್ಲಿ ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತಾಯಿ ದರ್ಶನ ಮಾಡೋದು ಆಷಾಢದಲ್ಲಿ ಅವ್ರಿಗೇನೋ ಒಂದು ಸಮಾಧಾನ, ಒಂದು ನಂಬಿಕೆ ಇದೆ ಅವ್ರಿಗೆ. ಆ ನಂಬಿಕೆ ಹಂಗೆ ಉಳಿಸ್ಕೊಂಡು ಬಂದಿದ್ದಾರೆ. ಮತ್ತೆ ಗ್ರಾಮಸ್ಥರ ಸಪೋರ್ಟ್ ಹೇಗಿರುತ್ತೆ ಇದಕ್ಕೆ? ತುಂಬಾ ಚೆನ್ನಾಗಿದೆ. ಗ್ರಾಮಸ್ಥರಿಗೆ ಎಲ್ಲ ನಿಂತ್ಕೊಂಡು ಈಚೆ ಆಚೆ ಮತ್ತೆ ಜಾತ್ರೆ ಟೈಮಲ್ಲಿ ಈ ಟೈಮಲ್ಲೆಲ್ಲ ಎಲ್ಲ ವ್ಯವಸ್ಥೆಗಳೆಲ್ಲ ನೋಡೋದು, ಅನುದಾನ ಮಾಡೋದು ಎಲ್ಲ ಗ್ರಾಮಸ್ಥರೇ ಮಾಡ್ತಾರೆ. ಹೊರಗಿನವರು ಮಾಡ್ತಾರೆ, ಗ್ರಾಮಸ್ಥರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಮಾಡ್ತಾರೆ. ಗ್ರಾಮಸ್ಥರ ಸಪೋರ್ಟ್ ಇಂದಾನೆ ದೇವಸ್ಥಾನ ಸ್ವಲ್ಪ ಚೆನ್ನಾಗಿ ಈ ಮಟ್ಟಕ್ಕೆ ಎಲ್ಲ ಇದಾಗಬೇಕು ಅಂದ್ರೆ ಗ್ರಾಮದ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ ದೇವಸ್ಥಾನಕ್ಕೆ. ಆಷಾಢದಲ್ಲಿ ಮಾತ್ರ ಅಮ್ಮನವ್ರಿಗೆ ಈ ತರ ಅಲಂಕಾರ ಮಾಡ್ತೀರಾ ಅಥವಾ ಬೇರೆ ದಿನಗಳಲ್ಲೂ ಕೂಡ? ಬೇರೆ ದಿನಗಳಲ್ಲೂ ಅಲಂಕಾರ ಮಾಡ್ತೀವಿ, ಆದ್ರೆ ಆಷಾಢದಲ್ಲಿ ವಿಶೇಷ ಅಲಂಕಾರ ಇರುತ್ತೆ. ಆಷಾಢದಲ್ಲಿ ನಿಮ್ಗೆ ಏನೋ ಒಂದು ತಾಯಿ ಹೆಣ್ಣು ದೇವರುಗಳಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಹಂಗಾಗಿ ಆಷಾಢದಲ್ಲಿ ವಿಶೇಷವಾದ ಅಲಂಕಾರಗಳಿರ್ತದೆ. ಬಾಕಿ ದಿನದಲ್ಲಿ ಮಾಮೂಲಿ ಅಲಂಕಾರಗಳಿರ್ತವೆ. ಹೂವಿನ ಸೀರೆನೂ ಮಾಡ್ತಾರೆ, ಆದ್ರೆ ಇಷ್ಟು ಜನ ಬರೋದಿಲ್ಲ. ಮಾಮೂಲಿ ಕರಡು ಸ್ವಲ್ಪ ಕಡಿಮೆ ಇರ್ತದೆ. ಆಷಾಢದಲ್ಲಿ ತುಂಬಾ ಜೋರಾಗಿ ಜನಗಳೆಲ್ಲ ಬರ್ತಾರೆ, ಇದಾಗಿರುತ್ತೆ. ಅಮ್ಮನವರ ಅಲಂಕಾರ ಮತ್ತೆ ವಿಶೇಷ ಪೂಜೆ ಹಾಗೂ ವಿಶೇಷ ದಿನದ ಬಗ್ಗೆ ನಮ್ಮ ಅರ್ಚಕರು ಸಾಕಷ್ಟು ಮಾಹಿತಿ ಕೊಟ್ಟರು. ಸಿಕ್ಕಾಪಟ್ಟೆ ರಶ್ ಇದೆ ದೇವಸ್ಥಾನದ ಒಳಗಡೆ, ಅದಕ್ಕೋಸ್ಕರ ನಾವು ಕೂಡ ಮಾಹಿತಿನ ಪಡ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆ ಬರೋ ತನಕ ಸಂಜೆ ಆಗಿದೆ. ಇನ್ನು ನಾವು ಇವಾಗ ನಿಮ್ಗೆ ಎಷ್ಟು ಜನ ಭಕ್ತಾದಿಗಳು ಬಂದಿರಬಹುದು ಮತ್ತೆ ಇಲ್ಲಿನ ವ್ಯವಸ್ಥೆ ಏನೋ ಎಲ್ಲ ತೋರಿಸ್ತೀನಿ ಬನ್ನಿ. ಪ್ರತಿ ವರ್ಷ ಇಲ್ಲಿ ಮೂಗೂರಲ್ಲಿ ಬಂಡಿ ಹಬ್ಬ ಕೂಡ ನಡೆಯುತ್ತೆ. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ.
ಎಲ್ಲ ನೋಡಿ ಫ್ಯಾಮಿಲಿ ಕೂತ್ಬಿಟ್ಟಿದ್ದಾರೆ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಬಂದಿರುವಂತ ಜನ ಅಂದ್ರೆ ಭಕ್ತಾದಿಗಳು ಸಾಕಷ್ಟಿದ್ದಾರೆ. ನಾವು ಒಳಗಡೆ ಬರುವಾಗ ಸಾಕಷ್ಟು ಜನ ಅಂದ್ರೆ ದೇವಸ್ಥಾನದ ಹೊರಗಡೆಯಿಂದನೂ ಕೂಡ ಕ್ಯೂ ನಿಂತಿತ್ತು. ಹೇಗೋ ನಮ್ಮ ಗ್ರಾಮಸ್ಥರು ಮತ್ತೆ ಇಲ್ಲಿನ ಸ್ಥಳೀಯ ಸ್ನೇಹಿತರು ನಮಗೂ ಕೂಡ ಸಹಾಯ ಮಾಡಿದ್ರು. ಸಾಕಷ್ಟು ಭಕ್ತಾದಿಗಳಿಗೆ ನಮ್ಮ ವಿಡಿಯೋ ಮುಖಾಂತರ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಂದಾಗ ಊರಿನ ಗ್ರಾಮಸ್ಥರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಬನ್ನಿ ಕ್ಯೂ ಎಷ್ಟಿದೆ ಅಂತ ತೋರಿಸ್ತೀನಿ. ಕ್ಯೂ ಇತ್ತು, ಎಲ್ಲರೂ ಕೂಡ ಈಗ ನೂಕುಲಾಗೋಗಿದೆ. ಅವಾಗಲೇ ಬಂದಿದಾಗ ಇಲ್ಲಿಂದ ಕ್ಯೂ ಶುರುವಾಗಿ ದೇವಸ್ಥಾನದ ಸುತ್ತ ಒಂದು ರೌಂಡ್ ಕ್ಯೂ ಇತ್ತು. ಆದ್ರೆ ಇವಾಗ ಕ್ಯೂ ಎಲ್ಲ ಕಳೆದೋಗಿದೆ. ಎಲ್ಲರೂ ಕೂಡ ಗುಂಪಾಗಿ ನಿಂತು ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಸರ್ ಯಾವೂರು? ನಾವು ಕೊಳ್ಳೇಗಾಲ ಕೊಳ್ಳೇಗಾಲ ತಾಲೂಕು ಟೌನ್ನವರು. ನನ್ನ ಹೆಸರು ಜಗದೀಶ್ ಶಾಸ್ತ್ರಿ ಎಂ ಅಂತ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾಗಿ ಸಾರ್ವಜನಿಕರ ಕೆಲಸ ಮಾಡ್ತಾ ಇದ್ದೀನಿ, ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ಆಷಾಢ ಮಾಸ ಇರೋದ್ರಿಂದ ಮೂಗೂರು ತ್ರಿಪುರ ಸುಂದರಿ ಅಂದರೆ ಅಮ್ಮನವರ ವಿಶೇಷತೆ ತುಂಬ ಹೇಳೋಕ್ಕಾಗಲ್ಲ. ಅಂದರೆ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ವಿಷಯಗಳೇ ಸಾಕಾಗಲ್ಲ. ಅಮ್ಮನವರ ವಿಶೇಷತೆ ತುಂಬ ಇರುತ್ತೆ. ಆದ್ದರಿಂದ ನಾವು ಸಹ ಅಮ್ಮನವರ ದೇವಸ್ಥಾನಕ್ಕೆ ಇವತ್ತು ಆಗಮಿಸಿದ್ದು ಅಮ್ಮನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ನಾವು ಬಂದಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಸಹ ಈ ಕುತೂಹಲ ನೋಡಿದ್ರೆ ಅಮ್ಮನವರ ಶಕ್ತಿ ಇಲ್ಲಿ ಎಷ್ಟು ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನಾವು ಅವಾಗವಾಗ ಅಮ್ಮನವ್ರ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಆದ್ರಿಂದ ಅಮ್ಮನವರ ಆಶೀರ್ವಾದ ಯಾವಾಗಲೂ ಸಾರ್ವಜನಿಕರ ಮೇಲೆ ಇರಲಿ. ಇವತ್ತು ಭರತನಾಟ್ಯ ಕಾರ್ಯಕ್ರಮ ಕೂಡ ಇದೆ. ನಮಗೆ ಸಮಯದ ಅಭಾವದಿಂದ ಡ್ಯಾನ್ಸ್ನ ಕವರ್ ಮಾಡೋಕ್ಕಾಗಲ್ಲ. ನೋಡೋಣ, ಇಲ್ಲೇನಾದ್ರೂ ಪ್ರಾಕ್ಟೀಸ್ ಡ್ಯಾನ್ಸ್ ಏನಾದ್ರು ತೋರಿಸಿದ್ರೆ ನಾವಿಲ್ಲೊಂದು ಶಾರ್ಟ್ ವಿಡಿಯೋನ ಕವರ್ ಮಾಡ್ಕೋತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾರಿಕಾ. ಇಲ್ಲಿ ನಾವು ನೆರೆದಿರುವುದು ಶಿವನೃತ್ಯಂ ಅಕಾಡೆಮಿ ಭರತನಾಟ್ಯ ಶಾಲೆ ನಂಜನಗೂಡು. ನಮ್ಮ ಗುರುಗಳಾದ ವಿದುಷಿ ರಂಜಿತಾ ಸೋಮಶೇಖರ್ ಅವರು ಮತ್ತು ಶಿಷ್ಯ ವೃಂದ. ನಾವು ನಂಜನಗೂಡಿಂದ ಮೂಗೂರು ತ್ರಿಪುರ ಸುಂದರಿ ದೇವಸ್ಥಾನದಲ್ಲಿ ಭರತನಾಟ್ಯ ನೃತ್ಯ ಸೇವೆಯನ್ನು ಆಷಾಢ ಮಾಸದ 3ನೇ ಶುಕ್ರವಾರದಂದು ದೇವರಿಗೆ ಅರ್ಪಿಸಲು ನೃತ್ಯ ಸೇವೆಯನ್ನು ಮಾಡಲು ಬಂದಿದ್ದೇವೆ. ನಮ್ಮ ಭರತನಾಟ್ಯ ಶಾಲೆ ನಂಜನಗೂಡಿನಲ್ಲಿ ಬಹಳ ಪ್ರಸಿದ್ಧವಾದದ್ದು. ನಮ್ಮ ನೃತ್ಯ ಶಾಲೆ ಅತ್ಯಂತ ಜನಪ್ರಿಯವಾಗಿದೆ ಮತ್ತು ನಮ್ಮ ನೃತ್ಯ ತಂಡವು ಸುಮಾರು ದೇವಸ್ಥಾನಗಳಲ್ಲಿ ಪ್ರದರ್ಶನಗಳನ್ನು ನೀಡಿದ್ದೇವೆ. ಪ್ರಮುಖ ಪ್ರದರ್ಶನಗಳು ಮೈಸೂರು ದಸರಾ ಮತ್ತು ಚಾಮರಾಜನಗರ ದಸರಾ, ನಂಜುಂಡೇಶ್ವರ ದೇವಸ್ಥಾನ ಹಾಗೂ ಕಾಶಿಯಲ್ಲೂ ನಾವು ಭರತನಾಟ್ಯವನ್ನು ಮಾಡಿದ್ದೇವೆ. ನೇಪಾಳ ಪಶುಪತಿನಾಥ ದೇವಾಲಯದಲ್ಲೂ ಭರತನಾಟ್ಯವನ್ನು ಪ್ರದರ್ಶಿಸಿದ್ದೇವೆ. ಹೀಗೆ ಹಲವಾರು ಸ್ಥಳಗಳಲ್ಲಿ ದೇವಸ್ಥಾನಗಳಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿ ನಮ್ಮ ನೃತ್ಯ ಸೇವೆಯನ್ನು ದೇವರಿಗೆ ಅರ್ಪಿಸಿ ನಮ್ಮ ಭರತನಾಟ್ಯವನ್ನು ಮತ್ತು ನಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದೇವೆ. ಎಲ್ಲರ
ಎಲ್ಲರ ಆಶೀರ್ವಾದವನ್ನು ಪಡೆದು ನಮ್ಮ ಗುರುಗಳ ಸಹಕಾರದಿಂದ ಮುಂದುವರಿಯುತ್ತಿದ್ದೇವೆ. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಮೂಗೂರಿನ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಹೂವಿನ ಅಲಂಕಾರದ ವಿಶೇಷ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ವಿಶೇಷವಾದಂತಹ ವಿಡಿಯೋಗಳಿಗೋಸ್ಕರ ಅರುಣ್ ಚಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.